ಬಾವುಟ ಆರಿಸಲಿಲ್ಲ ಅಂತಂದ್ರೆ ನಾವು ನಿಮ್ಮ ಬಾವುಟಗಳು ಎಲ್ಲೆಲ್ಲಿ ಇರ್ತವೆ ನಾವು ಕಿತ್ತಾಕ್ತಿವಿ. 10ನೇ ವರ್ಷದಲ್ಲಿ ಸಿದ್ದರಾಮಯ್ಯ ಅವರು ಬಂದಾಗಲೂ ಇದೇ ಕತೆ. ಈಗಲೇ ಎಲೆಕ್ಷನ್ ಮಾಡೋದು ಇವ್ರು 30 ಬರುವುದಿಲ್ಲ. ನಾವೇನ್ ಮಸೀದಿ ಮೇಲೆ ಬಾವುಟ ಆರಿಸಿಲ್ಲ. ಬೇಡ ಹಿಂದೂಗಳು ಬೇಡ, ರಾಮ ಮಂದಿರ ಬೇಡ, ಏನು ಬೇಡ. ಇವ್ರಿಗೆ ಬೇಕಾಗಿರೋದೇನು ಅಂದ್ರೆ ನಾನು ಅಧಿಕಾರದಲ್ಲಿ ಇರಬೇಕು. ಹಿಂದೂ ದೇವಸ್ಥಾನದ ಹಣ ಬೇಕು ಸರ್ಕಾರ ನಡೆಯಕ್ಕೆ, ಆದ್ರೆ ಹಿಂದೂಗಳನ್ನ ಉಳಿಸೋಕೆ ಮಾತ್ರ ಇವ್ರು ರೆಡಿ ಇಲ್ಲ. ಎಸ್, ಮಂಡ್ಯದಲ್ಲಿ ಇವತ್ತು ಹೋರಾಟ ಹನುಮ ಧ್ವಜವನ್ನು ಕೆರ್ಗೋಡ್ನಲ್ಲಿ ಇಳಿಸಿದ ಪರಿಣಾಮ JDS ಹಾಗೂ BJP ಸೇರಿದಂತೆ ಹಿಂದುತ್ವದ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನೀಗ DC ಕಚೇರಿಯ ಆವರಣ ಮುಂಭಾಗ ಈ ಕಡೆ ಇದ್ದೀನಿ. ಬಹಳಷ್ಟು ಜಿಲ್ಲೆಯಿಂದ ಬೇರೆ ಬೇರೆ ಕಡೆಯಿಂದ ಜನ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವ ಬ್ರದರ್? ಸರ್ ನಮ್ಮದು ನಾಗಮಂಗಲದ ಹತ್ರ ಆದಿಚುಂಚನಗಿರಿ. ಏನು ಮಾಡ್ತಿದ್ದೀರಿ ಸರ್? ನಾವು ಇರೋದು ಬೆಂಗಳೂರು. ಮತ್ತೆ ಇಲ್ಲಿ ನಮ್ಮ ಒಂದು ಹಿಂದುತ್ವದ ಅಸ್ಮಿತೆ ಇರುವ ನಮ್ಮ ಶ್ರೀರಾಮ ಪರಮ ಭಕ್ತನಾದ ಆಂಜನೇಯನ ಧ್ವಜವನ್ನು ಕಿತ್ತಾಕಿದ್ದಾರೆ. ಎಂಥ ದೇಶ ಭಕ್ತ ಆಗಲಿ, ಹಿಂದೂ ರಾಷ್ಟ್ರ ಭಕ್ತ ಆಗಲಿ ರಕ್ತ ಕುದಿಯುತ್ತಿದೆ. ಹಾಗೆ ಬಂದು ನಾವು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಏನು ಕೆಲಸ ಮಾಡ್ತಿದ್ದೀರಿ ಬೆಂಗಳೂರಲ್ಲಿ? ಸರ್ ಬೆಂಗಳೂರಲ್ಲಿ ಬಂದ್ಬಿಟ್ಟು ನಾವು ಒಂದು ಪ್ರೈವೇಟ್ ಕಂಪ್ನಿಲಿ ಇದ್ದೀವಿ ಸರ್. ಯಾವ ಕಾರಣಕ್ಕೆ ತೆಗ್ದವ್ರು ಈಗ ಅವ್ರನ್ನ ಸರ್ಕಾರದವ್ರ ಬಾವುಟನ? ಸರ್ ಇದು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಒಂದು ವರ್ಗ, ಒಂದು ಅಲ್ಪಸಂಖ್ಯಾತ ವರ್ಗನ ತೃಪ್ತಿಪಡಿಸ್ಬೇಕು ಒಂದು ಸರ್. ಇವರು ನಮ್ಮ ಹನುಮಾನ ಧ್ವಜವನ್ನು ಕಿತ್ತಾಕಿದ್ದಾರೆ, ತ್ರಿವರ್ಣ ಧ್ವಜವನ್ನು ನೆಟ್ಟಿದ್ದಾರೆ. ಮತ್ತೆ ಆ ಧ್ವಜನ ಹಾಕೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಸರ್. ಅವರು ರವಿ ಗಾಣಿಗ ಅವರು ಬಂದ್ಬಿಟ್ಟು ಇಲ್ಲಿ ನಾನು ಬಸ್ ಸ್ಟ್ಯಾಂಡ್ ಮಾಡ್ತೀನಿ, ಅದಕ್ಕೋಸ್ಕರ ಇದು ಮಾಡ್ತೀನಿ ಅಂದ್ಬಿಟ್ಟು ನಿನ್ನೆ ಏನು ಮಾಡಿದ್ದಾರೆ, ಗ್ರಾಮಸ್ಥರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ ಸರ್. ತೆಗಿಬೇಕದನ್ನ? ಹೌದು ಸರ್. ನಮ್ಮ ಆಗ್ರಹ ಸರ್ಕಾರ ಕೇಳೋದು ಒಂದೇ, ಹನುಮ ಧ್ವಜವನ್ನು ನೆಡಬೇಕು, ತ್ರಿವರ್ಣ ಧ್ವಜವನ್ನು ಹಾಕ್ಲಿ ಬೇಡ ಅಂತ ಹೇಳಲ್ಲ, ಆದರೆ ಹನುಮ ಧ್ವಜವನ್ನು ನೆಡಲೇಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರಿಗೆ ಒಂದು ಖಡಕ್ ಎಚ್ಚರಿಕೆ, ಮಂಡ್ಯ ಜನ ನೆದ್ರಾಕೊಂಡ್ರೆ ಏನು ಅಂತ ಇಲ್ಲಿರುವ ರಾಮ ಭಕ್ತ ಗಣಕ್ಕೆ ಗೊತ್ತಾಗುತ್ತೆ ಸರ್. ಎಸ್, ಓಕೆ, ಇವ್ರು ಹೇಳ್ತವ್ರೆ. ಹೇಳಿ ಬ್ರದರ್. ಮಂದಿರ ಬಿಡಿ ಅಂತಾರೆ, ಇವತ್ತು ಮಂದಿರ ಬಿಡಿ ಅಂತಾರೆ, ಇವಾಗ ಮನೇನು ಬಿಡಿ ಅಂತಾರೆ. ನೆಕ್ಸ್ಟು ಇವರ ಆಲೋಚನೆ ಹೆಂಗಿದೆ ಅಂತಂದರೆ, ಈ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆದಾಗ ಇಡೀ ದೇಶದಾದ್ಯಂತ ಭಾಳ ವಿಜೃಂಭಣೆಯನ್ನು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಹಬ್ಬ ಆಚರಿಸಿದ್ರಿಂದ ಇವ್ರಿಗೆ ಭಯ, ದಿಗ್ಲು. ಆ ಒಂದು ದೃಷ್ಟಿಯಿಂದ 108 ಅಡಿಲಿ ಬಾವುಟ ಆರಿಸಿದ್ದಾರೆ ಅಂದ್ಬಿಟ್ಟು ಇವರಿಗೆ ದಿಗ್ಲು ಸ್ಟಾರ್ಟ್ ಆಗಿದೆ. 108 ಅಡಿಲಿ ಬಾವುಟ ಆರಿಸೋದ್ರಿಂದ ಸುತ್ತಮುತ್ತ 10-12 ಹಳ್ಳಿಗಳಲ್ಲಿ ಆ ಬಾವುಟ ಎಲ್ಲ ಕಡೆ ಕಾಣಿಸುತ್ತೆ. ಇದೇನು ಅಂತಂದರೆ ಇವ್ರಿಗೆ ಬಾವುಟ ನೋಡಿದಾಗ ಜನರ ಮನಸ್ಸು ಬದಲಾವಣೆ ಆಗ್ಬೋದು ಅನ್ನೋ ಭಯ ಇವ್ರಿಗೆ. ಭಯ ಯಾರಿಗೆ? ರಾಜಕಾರಣಿಗಳಿಗೆ. ಯಾವ ರಾಜಕಾರಣಿಗಳಿಗೆ? ರಾಮ ಮಂದಿರ ಬೇಡ ಅನ್ನುವಂಥವ್ರಿಗೆ. ರಾಮ ಮಂದಿರ ಇವ್ರಿಗೆ ಬೇಡ. ಕಾಂಗ್ರೆಸ್ ಅವ್ರಿಗೆ ಅಂತ ಹೇಳ್ತಿದ್ದೀರಿ? ಬೇಡ, ಹಿಂದೂಗಳು ಬೇಡ, ರಾಮ ಮಂದಿರ ಬೇಡ, ಏನು ಬೇಡ. ಇವ್ರಿಗೆ ಬೇಕಾಗಿರೋದೇನು ಅಂದರೆ ನಾನು ಅಧಿಕಾರದಲ್ಲಿ ಇರಬೇಕು. ಈಗ ಫೈನಲ್ ಡಿಮ್ಯಾಂಡ್ ಏನು? ಬಾವುಟ ಆರಿಸಲಿಲ್ಲ ಅಂತಂದ್ರೆ ನಾವು ನಿಮ್ಮ ಬಾವುಟಗಳು ಎಲ್ಲೆಲ್ಲಿ ಇರ್ತವೆ ನಾವು ಕಿತ್ತಾಕ್ತಿವಿ, ನಾವು ಬಿಡೋದು. ಹನುಮ ಬಾವುಟ ಆರಿಸಿಲ್ಲ ಅಂದ್ರೆ ಕಾಂಗ್ರೆಸ್ ಬಾವುಟ ಕಿತ್ತಾಕ್ತಿವಿ ಅಂತ ಹೇಳ್ತಾವ್ರೆ. ಎಸ್ ಬ್ರದರ್. ಸರ್, ನನ್ಗನ್ಸೋ ಪ್ರಕಾರದಲ್ಲಿ ಇದಕ್ಕೆಲ್ಲ ಮೂಲ ಕಾರಣ ಗಣಿಗ ರವಿಯವರು. ಅವರು ಇತ್ತೀಚೆಗೆ ರಾತ್ರಿ ಹೈಲೈಟ್ ಆಗಬೇಕು ಅಂತ ಯಾವ್ದು ಕಾರಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ಇದನ್ನ ಸಣ್ಣದಲ್ಲಿ ಉಗ್ರಲ್ಲಿ ಹೋಗುವಂಥ ಕೆಲಸ. ಅವರು ಇಂಡಿಯನ್ ಫ್ಲಾಗ್ ಆರಿಸ್ಬೇಕಾ, ಈ ಕೋಟಿ ರೂಪಾಯಿ ದುಡ್ಡು ಮಾಡಿ ಬಿಟ್ಟವ್ರು ರಾಜಕೀಯದವರು, ಪಕ್ಕದಲ್ಲಿ ಒಂದು ಧ್ವಜದ ಕಂಬ ನೆಟ್ಬಿಟ್ಟು ಆರಿಸೋರು. ಇಲ್ಲ ಜನಗಳ ರಿಕ್ವೆಸ್ಟ್ ಮಾಡ್ಬಿಟ್ಟು, ನೋಡ್ರಪ್ಪ ಹಬ್ಬ ಹರಿದಿನ ಇದ್ದಾಗ ನೀವು ಆರಿಸ್ಕೊಳ್ಳಿ, ನಿಮಗೆ ಕೂದಿನ ಬಾವುಟ ಆರಿಸ್ತೀವಿ ಅಂತ ಆರಿಸ್ಬೋದಿತ್ತು. ಗಣಿಗ ರವಿಯವ್ರಿಗೆ ಮಾತಾಡ್ಬೇಕು, ಹೈಲೈಟ್ ಆಗ್ಬೇಕು, ರಾಜಕೀಯವಾಗಿ ರಾತ್ರಿ ಬೆಳೆದು ಬಿಡ್ಬೇಕು. ಈ ಉದ್ದೇಶಕ್ಕೆ ಗೆದ್ದವ್ರಲ್ಲ ಇನ್ನೇನಾಗಬೇಕು ಅಯ್ಯಪ್ಪಂಗೆ? ಸರ್ ಅದನ್ನೇ ಹೇಳಿದ್ನಿಲ್ವಾ, 4 ವರ್ಷ ಆಯ್ತು ಚುನಾವಣೆ, 4 ವರ್ಷ ಆದ್ಮೇಲೆ ಯಾರು ಬರಲ್ವ ಅವರು ಎಲೆಕ್ಷನ್ಗೆ? ಅವತ್ತಿಗೆ ಜನ ಬುದ್ಧಿ ಕಲಿಸ್ತಾರೆ. ಈಗೇನು ಅಂದ್ರೆ ಅವ್ರಿಗೆ MP ಎಲೆಕ್ಷನ್ ಬಂದೈತೆ. ಈಗ ರಾಮ ಮಂದಿರ ಉದ್ಘಾಟನೆ. ನೀವ್ ಹೇಳೋ ಪ್ರಕಾರ ಗಣಿಗ ರವಿಕುಮಾರ್ಗೆ ಇವೆಲ್ಲ ಮಾಡೋದ್ ನೋಡಿದ್ರೆ ಬರೀ ಮುಸ್ಲಿಮ್ಸ್ ಓಟ್ ಸಾಕು, ಉಳಿದವ್ರು ಓಟ್ ಬೇಡ ಅಂತ ಮಾಡ್ತಾವ್ರೆ ಅಂತಾನ? ಈ ಪರಿಸ್ಥಿತಿ ನೋಡಿದ್ರೆ ಡಿಸೈಡ್ ಮಾಡ್ಕೊಬಿಟ್ಟವ್ರು ಅವರು ಏನಂತ, ಬರೀ ಮುಸ್ಲಿಮ್ಸ್ ಓಟ್ ಹಾಕ್ಸ್ಕೊಂಡ್ರೆ ಸಾಕು ಅನ್ನೋಕ್ಕೆ. ಬಟ್ ಚಲುವರಾಯ ಸ್ವಾಮಿ ಅವರೆಲ್ಲ ಹೇಳೋದೇನು ಅಂದ್ರೆ, ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ, ಒಂದೇ ಧರ್ಮಕ್ಕೆ ಸೀಮಿತ ಆಗಬಾರ್ದು ಅಂತ ಅವ್ರು ಹೇಳ್ತಾರೆ. ತೋಟ ಅವ್ರು ಬಯಸುದಾಗಿರಿ ಈ ಅಶಾಂತಿ ಕ್ರಿಯೇಟ್ ಮಾಡೋಕ್ಕೆ ಅವರು ಆಸ್ಪದ ಕೊಡ್ತಿರ್ಲಿಲ್ಲ. ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂದಿದ್ರೆ ಬಂದು ಜನಗಳು ಕೂರಿಸ್ಕೊಂಡು ಏನು ಅಂತ ಕೇಳಿದ್ರು. ಜನ ಸ್ವಂತ ಕೈಯಿಂದ ಹಾಕೊಂಡು ಧ್ವಜಕಂಬ ಮಾಡಿ ಈಗ ಹನುಮ ಬಾವುಟ ಆರಿಸಿದ್ರು, ತಪ್ಪೇನಿರಲಿಲ್ಲ. ಇವರು ಇಂಡಿಯನ್ ಫ್ಲಾಗ್ ಆರಿಸ್ಬೇಕು ಅಂದಿದ್ರೆ ನಮಗೂ ಅಭಿಮಾನ ಇದೆ ಭಾರತದ ಫ್ಲಾಗ್ ಆರ್ಸೋಕ್ಕೆ. ಅದಕ್ಕೊಂದು ಧ್ವಜದ ಕಂಬ ನೆಟ್ಟಿ ಆರಿಸಿದ್ರೆ ಅದಕ್ಕೆ ನಾವು ಮೆಚ್ಚುವ. ಇದು ನಿಲ್ಲಿಸಿ ಇದನ್ನ ವಿವಾದ ಮಾಡಿ ಆರಿಸುವಂಥದ್ದು ಏನಿರಲಿಲ್ಲ. ಈಗ ಅವರು ಒಂದು ಗಾದೆ ಹೇಳ್ದ, ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅಂತ. ಆ ಪರಿಸ್ಥಿತಿಗೆ ಇವ್ರಿಗೆ ಇದಕ್ಕೆ 10ನೇ ವರ್ಷದಲ್ಲಿ ಸಿದ್ದರಾಮಯ್ಯ ಅವ್ರು ಬಂದಾಗಲೂ ಇದೇ ಕತೆ. ಹಿಂಗೆ ಮಾಡ್ಕೊಂಡು ಅವ್ರು 70 ಸ್ಥಾನಕ್ಕೆ ಬಂದಿದ್ದು. ನೆಕ್ಸ್ಟು ಈ ಎಲೆಕ್ಷನ್ ಈಗಲೇ ಎಲೆಕ್ಷನ್ ಮಾಡೋದು ಇವ್ರು 30 ಬರುವುದಿಲ್ಲ. ಬರ್ದಿಟ್ಕೊಂಡು ಮೇಗ್ಲು 36 ಅವಲ್ಲ, ಅದು ಬರುವುದಿಲ್ಲ ಇವರು ಬರ್ದಿಟ್ಕೊಂಡು. ಈಗ ಹಿಂದೂಗಳು ನಮ್ಮ ಮಂಡ್ಯದಲ್ಲಿ ಹಿಂದೂಗಳೆಲ್ಲ ಜಾಗೃತರಾಗೋರೆ.
ನಾವು ಆಗ ಪಕ್ಷ ಅಂತಿದ್ದೋ, ಯಾವ ಪಕ್ಷಕ್ಕಾರು ಓಟ್ ಹಾಕೋಣ, ನಮ್ಮ ಹಿಂದುತ್ವ ಉಳಿಸುವಂಥದ್ದು ಮಾಡ್ಕೋಬೇಕು ಅಷ್ಟೇ ನಮ್ಗೆ. ಫೈನಲ್ ಆಗಿ ಏನು ಡಿಮ್ಯಾಂಡ್ ಮಾಡ್ತೀರಿ ಈಗ ಸರ್ಕಾರಕ್ಕೆ? ಈಗ ಅದಕ್ಕೆ ಬಾವುಟ ಹಾಕ್ಬೇಕು. ಹಾಕಲ್ಲ ಅಂತಾರೆ. ಹಾಕಲ್ಲ ಅಂದ್ರೆ ನಾವು MP ಎಲೆಕ್ಷನ್ಗೆ ಉತ್ತರ ಕೊಡ್ತೀವಿ ಇವ್ರಿಗೆ. ಮಂಡ್ಯ ಜಿಲ್ಲೆಯಲ್ಲಿ ಉತ್ತರ ಕೊಡ್ತೀವಿ. ಈ ಹೋರಾಟವ ಅವ್ರಿಗೆ ಓಟ್ ಹಾಕೋದ್ರ ಮುಖಾಂತರ ಉತ್ತರ ಕೊಡ್ತೀವಿ. ಇವನು ಕುಮಾರಣ್ಣವೇ ಜೊತೆ ಆಗಬೇಕು, ಆಗ ಸರ್ಕಾರ ಸರಿಯಾಗೋದು. ಕೆರಗೋಡು ಇನ್ಸಿಡೆಂಟ್ ಏನು ಹೇಳ್ತೀರಾ ಬ್ರದರ್? ಸರ್, ಕೆರಗೋಳು ಇನ್ಸಿಡೆಂಟ್ ಏನಂದ್ರೆ ಇವರು ರಾಜಕೀಯವಾಗಿ ಇದನ್ನೆಲ್ಲ ಉನ್ನಾರ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಧಾರ್ಮಿಕವಾಗಿ ಹಿಂದೂ ದೇವಸ್ಥಾನಗಳಲ್ಲೇ ಮುಜರಾ ಇಲಾಖೆಗೆ ತಗೋತಾ ಇದ್ದಾರೆ. ಯಾಕೆ ಹೇಳಿ, ನಮ್ಮ ಹಿಂದೂಗಳೆಲ್ಲ ಆದಾಯ ಮೂಲ ಅಲ್ಲಿ ಸೇರಿಸ್ತಾ ಇದೀವಿ. ನಾವೇನಕ್ಕೆ ಹೇಳಿ, ಧರ್ಮಗಳು ಉಳಿಯಲಿ, ಕಷ್ಟದಲ್ಲಿರೋರ್ಗೆ ಸಹಾಯ ಆಗಲಿ ಅಂತೇಳಿ. ಈ ಸರ್ಕಾರಗಳು ನಮ್ಮ ಹಿಂದೂ ದೇವಸ್ಥಾನದ ದುಡ್ಡು ಮಾತ್ರ ಬೇಕು, ಅದನ್ನ ಇನ್ನೊಬ್ಬರಿಗೆ ಇನ್ನೊಂದಕ್ಕೆ ಹಂಚು ಕಾಯ್ತದೆ. ಆದರೆ ಹಿಂದೂಗಳನ್ನ ಉಳಿಸೋಕೆ ಮಾತ್ರ ಇವ್ರು ರೆಡಿ ಇಲ್ಲ. ಹಿಂದೂ ದೇವಸ್ಥಾನದ ಹಣ ಬೇಕು ಸರ್ಕಾರ ನಡೆಯೋಕ್ಕೆ, ಆದರೆ ಹಿಂದೂ ಧ್ವಜ ಆಗಲಿ, ಹಿಂದೂ ಆರಾಧನೆ ಆಗಲಿ ಅವ್ರಿಗೆ ಬೇಕಾಗಿಲ್ಲ. ಅವ್ರು ಹೆಂಗ್ ಮಾಡಿದ್ದಾರೆ ಅಂದ್ರೆ, ಇವತ್ತು ಎಣ್ಣೆ ಕೊಟ್ಬಿಟ್ಟು ಬಿಟ್ಟಿ ಬಗೆಗಳು ಕೊಡ್ತಾ ಇದಾರೆ. ಹಂಗೆ ಒಂದು ಎಣ್ಣೆ ಬಾಟ್ಲು 200-250 ರೂಪಾಯಿ ಐತೆ, ಕೂಲಿ 200 ರೂಪಾಯಿ ಐತೆ. ಆ ದುಡ್ಡನ್ನ ಅವರು ಹೆಂಗ್ ಕಿತ್ಕೊಳ್ತಾ ಇದಾರೆ ಅಂದ್ರೆ, ಇಲ್ಲಿ ಫ್ರೀ ಅಂತ ಕಿತ್ಕೊಳ್ಳೋದು ಎಣ್ಣೆಯಿಂದ, ಅಲ್ಲಿ ಫ್ರೀ ಅಂತ ಹಂಚೋದು. ಇದೇನು ಅಂದ್ರೆ ರೊಟೇಟು. ಬಾವುಟದ ವಿಚಾರ ಏನು ಹೇಳ್ತೀರಿ ಫೈನಲ್ ಬ್ರದರ್? ಬಾವುಟದ ವಿಚಾರವಾಗಿ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಆರಾಧನೆ ಮಾಡುವಾಗ ನಮ್ಮ ಸಂಕೇತ ಏನೈತೆ, ಕೇಸರಿ ಧ್ವಜನ ಆರ್ಸೇ ತೀರ್ಬೇಕು ಹೊರತು ಇವರ ವೈಯಕ್ತಿಕ ಕಾರಣಗಳಲ್ಲಿ ಅಲ್ಲಿ ಸ್ತಂಭ ಆಗಿರೋದು ರಾಮನ ಸ್ತಂಭ ಅಂತೇಳಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಇವರು ಸ್ವತಂತ್ರ ಸ್ತಂಭ ಅಂತ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು, ಧ್ವಜಸ್ತಂಭ. ಅದಕ್ಕೋಸ್ಕರ ಅರ್ಜುನ ಸ್ತಂಭ ಪ್ರತಿಷ್ಠಾಪನೆ ಆಗಿರೋದು. ಇವರು 2 ವರ್ಷ ಅಂಬಾರಿ ಹೊತ್ತಂತ ಅರ್ಜುನ ನೆನಪಲ್ಲಿ ಇರ್ಬೇಕು ಅಂತಾನೆ ಅರ್ಜುನ ಸ್ತಂಭ ಅಂತಾನೆ ನಾವು ಅದನ್ನ ಇದ್ ಮಾಡಿರೋದು. 35 ನಾವು ಬೆಸಿಗ್ರಳ್ಳಿ 35 ವರ್ಷದಿಂದ ಜಾಗದಲ್ಲಿ ಕಂಬ ಇತ್ತಂತೆ. ಅದನ್ನ ಇವಾಗ ತೆರವು ಮಾಡ್ಬಿಟ್ಟು ಪಂಚಾಯತಿಲಿ ಅರ್ಜಿಗಳೆಲ್ಲ ಹೆಚ್ಚು ಕಮ್ಮಿ ಒಂದು 5,000 ಅರ್ಜಿ ಗಂಟೆಗಳನ್ನು ಕೊಟ್ಟಿದಾರಂತೆ ಗ್ರಾಮಸ್ಥರು. ಬೇಕೇ ಫೈನಲಿ ಒಪಿನಿಯನ್ ಏನು ಕತೆ ನಿಮ್ದು ಸರ್? ಅಲ್ಲಿ ಅವ್ರು ತಗೊಂಡಿರೋದು ಯಾವ ತರ ಬಾವುಟ ಹಾಕ್ಲೇಬೇಕು ಸರ್, ನಮ್ಮ ಧರ್ಮದ ಸರ್, ಅದು ಯಾವ್ದೇ ಪಕ್ಷದಲ್ಲ, ಯಾವುದೇ ಇದ್ರಲ್ಲಿ ರಾಜಕೀಯ ಬೇಡ ಸರ್. ಧ್ವಜ ಬಿಟ್ರೆ ಮತ್ತೊಂದು ಧ್ವಜಕ್ಕೆ ನಾವು ಬೆಲೆ ಕೊಡಬೇಕು. ನಮ್ ಧ್ವಜ ಅಂತ ಇದ್ರೆ ರಾಷ್ಟ್ರ ಧ್ವಜ ಬಿಟ್ರೆ ಇನ್ನ ಭಗವದ್ ಧ್ವಜನೇ. ನಾವು ಅಲ್ಲಿ ಅದನ್ನ ಮಾಡ್ಬೇಕಾದ್ರೆ ಅರ್ಜಿ ಕೊಡ್ಬೇಕಾದ್ರೂ ಏನಂತ ಕೊಟ್ಟಿರೋದು ಅಂತಂದ್ರೆ, ರಾಷ್ಟ್ರ ಇವತ್ತು ಏನು ಗಣರಾಜ್ಯೋತ್ಸವ ಇನ್ನೊಂದು ರಾಜ್ಯ ಏನಿದೆ ಆ ಸಮಯದಲ್ಲಿ ಆ ಧ್ವಜನೇ ಹಾಕ್ತಿವಿ. ಬಾಕಿ ಟೈಮಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಇದ್ದಂತ ಸಮಯದಲ್ಲಿ ಆ ತಿಂಗಳುಗಳಲ್ಲಿ ಕರ್ನಾಟಕದ ಫ್ಲಾಗ್ನೇ ಹಾರಿಸ್ತೀವಿ, ಬಾಕಿ ದಿನಗಳಲ್ಲಿ ಹನುಮ ಧ್ವಜನೇ ಹಾರಿಸ್ತೀವಿ ಅಂತ ಕೊಟ್ಟಿರೋದು. ಆದ್ರೆ ಇದು ರಾಜ್ಯ ಕುಮ್ಮಕ್ಕಿಂದ ಇಲ್ಲಿ ಏನು ಅಂತಂದ್ರೆ, ನಮ್ಮನ್ನ ಕರೀಲಿಲ್ಲ, ಇದು ಮಾಡ್ಬೇಕು, ಉದ್ಘಾಟನೆ ಮಾಡ್ಬೇಕಾದ್ರೆ ನಮ್ಮನ್ನ ಕರೀಲಿಲ್ಲ ಅನ್ನೋ ಒಂದೇ ಸ್ವಾರ್ಥಕ್ಕೋಸ್ಕರ ಈ ತರ ಕೆಲಸ ಮಾಡ್ತಾ ಇರೋದು. ಇದು ಅನ್ಯಾಯ. ಮತ್ತೆ ನಾವು ಪ್ರತಿಯೊಬ್ರು ಪೊಲೀಸರಲ್ಲಿ, ನಮ್ಮ SP ಪ್ರತಿಯೊಬ್ರು, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಪೊಲೀಸ್ನವರಲ್ಲಿ ಕೇಳ್ಕೋದೇನಂದ್ರೆ, ಯಾವುದೇ ರಾಜಕಾರಣಿಗಳಿಗೆ ನೀವು ಬೆಲೆ ಕೊಡುವುದಿಲ್ಲ. ನೀವು ಪ್ರತಿಯೊಂದಕ್ಕೂ ನೀವು ದುಡ್ಡು ಬೆಲೆ ಇರಬಾರ್ದು. ನಾವು ಮನುಷ್ಯತ್ವ ಇರೋರು, ನಾವು ಹಿಂದುತ್ವವಾಗಿ ಹೋರಾಡ್ತಾ ಇರೋರು, ಪ್ರತಿಯೊಬ್ರು ಬಂದಿರೋರು ಧರ್ಮಕ್ಕೋಸ್ಕರನೇ ಹೊರತು ನಿಮ್ಮ ಸ್ವಾರ್ಥಕ್ಕೆ ನಾವು ಪೊಲೀಸ್ನವ್ರ ಮೇಲೆ ಕಲ್ಲೆದ್ದು ಹಾಕೋಕ್ಕೋಸ್ಕರ ಬಂದಿಲ್ಲ. ಇನ್ನೊಂದು ಬಂದಿಲ್ಲ, 3 ದಿವಸದಿಂದ ನಾವು ಅಲ್ಲೇ ಇದ್ದೀವಿ. ಊಟ ಸರಿಯಾಗಿ ಟೈಮ್ ಮಾಡಿಲ್ಲ, ನಿದ್ದೆ ಸರಿಯಾಗಿ ಟೈಮ್ ಮಾಡಿಲ್ಲ. ಇವಾಗ ನಮ್ಮ ಗಂಟ್ಲು ಮಾತಾಡ್ತಾ ಇರೋದ್ರಲ್ಲೇ ಗೊತ್ತಾಯ್ತದೆ ನಾವೇನೇನು ಅನ್ಭವಿಸ್ತಾ ಇದ್ರೆ ಅಂತ. ಒಬ್ರು ಕಣ್ಣೇಟಾಗದೆ, ಒಬ್ರು ಫೈನಲ್ ಆಗಿ ಏನು ನಿಮ್ಮ ಇದು ಬಾವುಟ ಹಾಕ್ಬೇಕು? ಮತ್ತೆ ಬಾವುಟ ಆರಿಸಲೇಬೇಕು. ಇರುವುದು ಒಂದೇ ಧರ್ಮ, ಹಿಂದೂ ಧರ್ಮ ಇರುವಂತ ಏಕೈಕ ಭಾರತದಲ್ಲಿ ನಮ್ಮ ಧ್ವಜನ, ಭಗವದ್ ಧ್ವಜನ ಆರಿಸಲೇಬೇಕು ಸರ್, ನಮ್ಗೆ ಬೇಕೇ ಬೇಕು. ಎಸ್, ಏನು ಹೇಳ್ತೀವಿ? ನಾವೇನು ಕೆರಗೋಡ್ನಲ್ಲೇ ನಾವೇನು ಮಸೀದಿ ಮೇಲೆ ಏನು ಬಾವುಟ ಹಾರಿಸಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಅವಹೇಳನದ ಮಾತಿನಿಂದ ಈ ಜಿಲ್ಲೆಯಲ್ಲೂ ಕೂಡ ಅದನ್ನೇ ಅನುಸರಿಸಿದ್ದಾರೆ. ದಯಮಾಡಿ ಈ ಜಿಲ್ಲೆಯ ಮುಖ್ಯಮಂತ್ರಿಗಳು ಈ ಉಸ್ತುವಾರಿಗೆ ಈ ಕೂಡಲೇ ಸಂದೇಶ ನೀಡಿ ಅರ್ಜುನ್ ಧ್ವಜಕಂಬನ ಹಾರಿಸಲೇಬೇಕು ಅಂತೇಳಿ ಅವ್ರಿಗೆ ಈ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಈ ಕೂಡಲೇ ಮಾಹಿತಿ ಕೊಡಬೇಕು ಅಂತ ನಾವು ಮನವಿ ಮಾಡಿ. ತಾವೇನು ಹೇಳ್ತಾ ಇದ್ರಿ ಸರ್? ಇಡೀ ವರ್ಲ್ಡಲ್ಲಿ ನಮ್ಮ ಭಾರತ ಅಂತ ಇರೋದು ಅದು 500 ವರ್ಷ ಹೇಳಿದೆ ಸರ್. ರಾಮ ಮಂದಿರ ಕಟ್ಟಕ್ಕೆ 500 ವರ್ಷ ಎಳಿಬೇಕಾ ಸರ್? 500 ವರ್ಷ ಬೇಕಾ ನಮ್ಮ ಭಾರತಕ್ಕೆ? 5 ವರ್ಷದಲ್ಲಿ ಬಗೆಯುವಂಥ ಕೆಲಸ 500 ವರ್ಷ ಹೇಳಿದ್ರೆ ಈಗ ಆಗಿದೆ. ಈಗ ಹಿಂದೂ ದೇಶ ಮುಂದರಿಬೇಕು. ಇಡೀ ಬಾವುಟ ಮತ್ತೆ ಆರಿಸ್ಬೇಕಲ್ಲಿ, ಅದೇ ಬಾವುಟ ಮತ್ತೆ ಆರಿಸ್ಬೇಕು. ಎಸ್ ಬ್ರದರ್, ತಮ್ಮದು? ಎಸ್, ಬಹುತೇಕರ ಅಭಿಪ್ರಾಯ ಇಲ್ಲಿ ಬಂದವರು ಎಲ್ಲರೂ ಕೂಡ ಮಾತಾಡಿಸಿದೆ, ಬಾವುಟ ಮತ್ತೆ ಆರಿಸಬೇಕು ಅಂತ. ಬಟ್ ಹೋರಾಟ ಯಾವಂತಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕು. ಬಟ್ ಸರ್ಕಾರ ಏನು ಮಾಡುತ್ತೆ ಅಂತ ನೋಡೋಣ. ಚಲರಾಯ ಸ್ವಾಮಿ, ಗಣಿಗ ರವಿಕುಮಾರ್ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಕಾಯ್ದು ನೋಡಬೇಕು. ಧನ್ಯವಾದ.